ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ 1 ತಿಂಗಳ ಮಗುವಿಗೆ ಯಾವ ರೀತಿ ನಾವು ಸಾಂಬ್ರಾಣಿ ಹೊಗೆಯನ್ನು ಕೊಡ್ತೀವಿ ಸ್ನಾನ ಆದಮೇಲೆ, ಹಾಗೆ 1 ಮಂತ್ ಆಯ್ತಲ್ಲ, 1 ಮಂತ್ ಫೋಟೋಶೂಟ್ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮನೆಯಲ್ಲಿ ನನಗೆ ಹೇಗೆ ಬರುತ್ತೆ ಆ ರೀತಿಯಾಗಿ ಫೋಟೋಶೂಟನ್ನ ಕೂಡ ಮಾಡ್ತಾಯಿದ್ದೀನಿ. ಸೊ ಇದ್ರ ಕಂಪ್ಲೀಟ್ ವಿಡಿಯೋನ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ನಾವು ನೋಡಿದಾಗೆ ಇತ್ತೀಚೆಗೆ ಯಾರು ಕೂಡ ಸಾಂಬ್ರಾಣಿ ಹೊಗೆನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಮಗು ಉಸಿರುಗಟ್ಟತ್ತೆ, ಮಕ್ಕಳಿಗೆ ಆಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ನಾವಾದ್ರೂ ಕೊಡೋಣ ಅಂತ ಹೇಳ್ಬಿಟ್ಟು 1 ಮಂತ್ವರೆಗೂ ಕೊಟ್ವಿ. ಈಗ ಸಿಟಿಲಿದ್ದರೆ ನಮಗೆ ಇದ್ರೂ ಸಿಗೋದೆಲ್ಲ ಕಷ್ಟ. ಸೊ ನಾವು ಮನೆಯಲ್ಲೇ ಒಂದು ಚಿಪ್ಪನ್ನು ತಗೊಂಡು ಅದನ್ನು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಇಟ್ಟರೆ ಅದೇ ಬೇಕಾದಷ್ಟು ನಮಗೆ ಆಗುತ್ತೆ. ಈ ಥರ ರೋಪನ ತೊಗೊಂಡು ಇದನ್ನು ಕಲ್ಲಲ್ಲಿ ಸಣ್ಣಗೆ ಪುಡಿ ಮಾಡಿಕೊಂಡು, ಈಗ ಕೆಂಡ ಆಗಿರುತ್ತಲ್ಲ ಆ ಕೆಂಡಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟರಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದೇ ಹೊಗೆಯಲ್ಲಿ ಮಗು ತಲೆನ ಒಡ್ತಾ ಇದ್ದಾರೆ. ಇವತ್ತು ತಲೆ ಸ್ನಾನ ಮಾಡ್ತಿರೋದ್ರಿಂದ ಸಾಂಬ್ರಾಣಿ ಹೊಗೆನ ಕೊಡ್ತಾಯಿದ್ದೀವಿ. ಈ ಥರ ಸಾಂಬ್ರಾಣಿ ಹೊಗೆ ಎಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಅಷ್ಟು ಶೀತನೂ ಆಗೋದಿಲ್ಲ. ಅಂದರೆ ತಲೆ ಕೂದಲೆಲ್ಲ ನೀಟಾಗಿ ಡ್ರೈ ಆಗುತ್ತಲ್ಲ, ಸೊ ಶೀತನೂ ಆಗೋದಿಲ್ಲ. ಅದಕ್ಕೆ ನಾವು ಕೊಡಿಸೋಣ ಅಂತೇಳಿ ಕೊಡಿಸಿದ್ವಿ. ನನ್ನ ಮಗಳಿಗೆ ಈ ಥರ ಸಾಂಬ್ರಾಣಿ ಹೊಗೆಯಲ್ಲಿ ಈ ಥರ ಮಾಡ್ತಾಯಿದ್ರೆ ಬೆಚ್ಚಗಾಗತ್ತಲ್ಲ, ಅವಳು ಸುಮ್ಮನೆ ಇರ್ತಿದ್ಲು. ಕೆಲವೊಂದು ಸಲ ಕಿರಿಕಿರಿನೂ ಮಾಡ್ತಾಯಿದ್ಲು. ಮನೆಯೆಲ್ಲ ಫುಲ್ಲು ಸಾಂಬ್ರಾಣಿ ಹೊಗೆ ಹಾಕಿದ್ರಿಂದ ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇರುತ್ತೆ. ಹಾಗೆ ಅವಳು ಮಲ್ಕೊಳ್ಳೋ ಜೋಲಿಗೆ, ಆಮೇಲೆ ಅವಳು ಹಾಕ್ಕೊಳ್ಳೋ ಬಟ್ಟೆಗೆ, ನಾನು ಹಾಕ್ಕೊಳ್ಳೋ ಬಟ್ಟೆ ಎಲ್ಲದಕ್ಕೂ ಕೂಡ ಈ ಥರ ಸಾಂಬ್ರಾಣಿ ಹೊಗೆ ಇಡೋದ್ರಿಂದ ಮನೆ ಫುಲ್ಲು ಘಮ ಘಮ ಅಂತ ಇತ್ತು. ಹಿಂದಿನ ಕಾಲದಲ್ಲಿ ಬಾಣಂತಿಯರು ಇದ್ದರು ಮನೆಯಲ್ಲಿ ಅಂತ ಹೇಳಿದ್ರೆ ಅವ್ರ ಮನೇಲಿ ಪ್ರತಿದಿನ ಸಾಂಬ್ರಾಣಿ ಹೊಗೆ ಅನ್ನೋದು ಮಿಸ್ ಮಾಡದೇ ಇರ್ತಾಯಿತ್ತು ಅಂತ ಹೇಳ್ತಾರೆ. ಈ ಥರ ಫುಲ್ ಅವಳಿಗೆಲ್ಲ ಸಾಂಬ್ರಾಣಿದು ಹೊಗೆ ಕೊಟ್ಟಾದಮೇಲೆ ಅದ್ರದ್ದು ಘಮ ಇನ್ನೂ ಬರ್ತಾ ಇರುತ್ತಲ್ಲ, ಸೊ ಪ್ರತಿಯೊಂದು ರೂಮಿಗೂ ಹೋಗ್ಬಿಟ್ಟು ಹೊಗೆನ ಬಿಡೋದು. ಅಂದರೆ ಸೊಳ್ಳೆಗಳಿದ್ರೂ ಕೂಡ ಹೊರಗಡೆ ಹೋಗುತ್ತೆ. ಆಮೇಲೆ ಎಲ್ಲ ರೂಮ್ಗಳು ಕೂಡ ಘಮ ಘಮ ಅಂತಿರುತ್ತೆ ಅಂತೇಳಿ ಇದೆಲ್ಲ ಆಗುತ್ತೆ. ಕೊನೆಗೆ ಇದನ್ನು ಫೈನಲಿ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಮಂಚದ ಕೆಳಗಿಟ್ಟರೆ ಅದು ಫುಲ್ಲು ಹೊಗೆ ಬರೋವರೆಗೂ ಕೂಡ ಕೆಳಗಡೆ ಎಲ್ಲ ಸೊಳ್ಳೆ ಆ ಥರ ಏನಾದರೂ ಇದ್ದರೆ ಎಲ್ಲ ಹೊರಗಡೆನೂ ಹೋಗ್ತಾಯಿತ್ತು. ಅಂಚಿತ್ ಸ್ಕೂಲಿಗೆ ಹೋಗಿರ್ತಾ ಇದ್ದ ಈ ಟೈಮಲ್ಲಿ. ಅವ್ನು ಸ್ಕೂಲಿಂದ ಬಂದ ತಕ್ಷಣ ಕೇಳೋದು, ಏನು ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇದೆಯಲ್ಲ ಅಂತೇಳಿ ಅವನು ಕೂಡ ಕೇಳ್ತಿದ್ದ. ಅಷ್ಟು ಪರಿಮಳ ಬರುತ್ತೆ ಈ ಸಾಂಬ್ರಾಣಿದು. ಇದನ್ನು ಯಾಕೆ ಶೇರ್ ಮಾಡ್ತಿದ್ದೀನಿ, ನೀವೆಲ್ಲ ಮಾಡಲೇಬೇಕು ಅಂತಿಲ್ಲ. ಇನ್ ಕೇಸ್ ಯಾರಾದರೂ ಮಾಡೋರು ಇದ್ದರೆ, ಅಂದರೆ ನಿಮ್ಮ ಮಕ್ಳಿಗೆ ಸಾಂಬ್ರಾಣಿ ಹೊಗೆ ಏನಾದರೂ ಆಗ್ತಾಯಿದ್ರೆ ಈ ಥರ ನೀವು ಮಾಡ್ಬೋದು ಅಂತೇಳಿ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಅವಳಿಗೆ ಹಾಕೋ ಸ್ವೆಟರು, ಹಾಗೆ ತಲೆ ಕಟ್ಟೋದು, ಪ್ರತಿಯೊಂದನ್ನು ಕೂಡ ಈ ಥರ ಸಾಂಬ್ರಾಣಿದು ಹೊಗೆಲಿ ಬಿಸಿ ಮಾಡೋದು ಕೆಡೋದು. ಮಗುನ ಎತ್ಕೊಂಡ್ರೆ ಮಗುನೇ ಒಂಥರ ಘಮ ಘಮ ಪರಿಮಳ ಬರ್ತಾಯಿತ್ತು. ನೆಕ್ಸ್ಟ್ ಅವಳಿಗೆ ಸ್ವಲ್ಪ ಹೊತ್ತು ಮಲಗಿಸಿದ್ವಿ, ಸ್ನಾನ ಎಲ್ಲ ಆಯಿತು. ಅವಳು ಮಲ್ಕೊಂಡು ಎದ್ಲು. ಅದಾದಮೇಲೆ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಹೇಗಿದ್ರು 1 ಮಂತ್ ಆಯ್ತಲ್ಲ, ಸ್ವಲ್ಪ ಲೈಟಾಗಿ ಹಾಗೆ ನಾವೇ ಮನೆಯಲ್ಲಿ ಒಂದು ಫೋಟೋಶೂಟ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ರೀತಿಯಾಗಿ ನಾವು ಫೋಟೋಶೂಟನ್ನ ಮಾಡ್ತಾಯಿದ್ದೀವಿ. ಮನೆ ಹತ್ರನೇ ಮರ ಇತ್ತಲ್ಲ, ಆ ಮರದೊಂದು ಕೊಂಬೆ, ಹೊಂಗೆ ಮರದೊಂದು ಕೊಂಬೆ ತೊಗೊಬಂದು ನಾನು ಈ ರೀತಿ ಡೆಕೋರೇಟ್ ಮಾಡ್ತಿದ್ದೀನಿ. 1 ಮಂತ್ ಆಗಿರೋದ್ರಿಂದ 1 ಅಂತ ಒಂದು ನನ್ನ ಮಗನ ಟೀ ಶರ್ಟಲ್ಲೇ 1 ಅನ್ನೋ ಸಿಂಬಲ್ನ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಈ 1 ಮಂತ್ ಫೋಟೋಶೂಟನ್ನು ಕೂಡ ತುಂಬ ಗ್ರ್ಯಾಂಡಾಗೇ ಮಾಡ್ತಾರೆ. ನಾವು ಆ ರೀತಿ ಏನು ಮಾಡಲಿಲ್ಲ, ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ಒಂದು ವೈಟ್ ಕಲರ್ ಪಂಚೆ ಇತ್ತು, ಪಂಚೆನ ಹಾಸ್ಬಿಟ್ಟು ಅದ್ರ ಮೇಲೆ ಈ ರೀತಿ ಅರೇಂಜ್ ಮಾಡ್ತಾಯಿದ್ದೀವಿ. ಅವಳಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ನಾನು ಹಿಮಾಲಯ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ.
ಅದಕ್ಕೆ ಆ ಎಲ್ಲ ಪ್ರಾಡಕ್ಟ್ಸ್ನೂ ಕೂಡ ಅಲ್ಲಿಟ್ಟು ಅದನ್ನೇ ಒಂದು ಡೆಕೋರೇಟ್ ಮಾಡಿ ಫೋಟೋಶೂಟ್ ಮಾಡ್ತೀವಿ. ಇಲ್ಲಿ ನಮ್ಮಮ್ಮ ಪಾಪುನ ಎತ್ಕೊಂಡಿದ್ದಾರೆ, ಎದ್ದಿದ್ಲೆಲ್ಲ ಇಕ್ತಾನೆ. ಅಂಚಿತ್ತು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದ. ಹೀಗೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಈಗ ನಾವು ಫೈನಲ್ಲಾಗಿ ಇಲ್ಲಿ ಪಾಪುನ ಮಲಗಿಸಿ ಯಾವ ರೀತಿಯಾಗಿ ಫೋಟೋಶೂಟ್ನ ಮಾಡ್ತೀವಿ ಅನ್ನೋ ಸಣ್ಣ ಕ್ಲಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ರೀತಿ ಮಾಡೋದ್ರಿಂದ ಇದು ಒಂಥರ ಜೋಕಾಲಿ ಆಡ್ತಾ ಇದೆ ಕೊಡುತ್ತೆ. ಪಪ್ಪು ಎಲ್ಲ ಫೋಟೋಸು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಆ ಫೋಟೋಸ್ನ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.